ಹಸ್ತರೇಖೆಯಲ್ಲಿ ಇದು ಬಂದು ಗುರು ಪರ್ವ, ಇದು ಶನಿ ಪರ್ವ, ಇದು ರವಿ ಪರ್ವ, ಇದು ಬುಧ ಪರ್ವ, ಇದು ಶುಕ್ರ ಪರ್ವ, ಇದು ಚಂದ್ರ ಪರ್ವ, ಇದು ರಾಹು ಪರ್ವ, ಇದು ಕೇತು ಪರ್ವ. ಶುಕ್ರ ಪರ್ವ ಇದು. ಇಲ್ಲಿ ಕುಜನ್ ಎರಡು ಪರ್ವಗಳಿದೆ, ಇಲ್ಲೊಂದು ಇದೆ. ಇದು ಶುಭ ಸೂಚಕದ ಪರ್ವ ಕುಜಂದು. ಓಕೆ, ಈ ಪರ್ವಗಳನ್ನ ನಾವು ನೋಡ್ಬೇಕು. ಮತ್ತೆ ಇದು ಗುರು ಪರ್ವ, ಈ ಗುರುವಿನ ಒಂದು ಪರ್ವ ಅಂತ ಹೇಳ್ತೀವಿ ಈ ಬೆರಳಿಗೆ. ಇಲ್ಲಿ ಕಮಲದ ಹೂವು ಏನಾದ್ರೂ ಇದ್ರೆ, ಫಾರ್ಮೇಶನ್ ಆಗಿದ್ರೆ ಅವ್ರಿಗೆ ಸರಸ್ವತಿ ಯೋಗ ಇರುತ್ತೆ. ಸರಸ್ವತಿ ಅಂದ್ರೆ ವಿದ್ಯಾಕಾರಕನಾದ ಲಕ್ಷ್ಮಿಯ ಕೃಪೆ ಅವ್ರಿಗೆ ಇರುತ್ತೆ. ಧನವಿರೋದಿಲ್ಲ, ವಿದ್ಯೆ ಇರುತ್ತೆ. ವಿದ್ಯೆಯಲ್ಲಿ ಅತ್ಯಂತ ಪಾರಂಗತರಾಗ್ತಾರೆ. ನಾನು ಒಂದು ಸರಸ್ವತಿ ಯೋಗದ ಒಂದು ವಿಡಿಯೋ ಇದಕ್ಕೆ ಮುಂಚೆ ಮಾಡಿದ್ದೆ. ನಾನು ಅದರಲ್ಲೇ ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಬಟ್ ಈ ಒಂದು ಯೋಗ ಅದ್ರಲ್ಲಿ ಬರುತ್ತೆ, ಅವ್ರಿಗೆ ಸರಸ್ವತಿ ಯೋಗ ಇರುತ್ತೆ.